ಸೊ ಬಹಳ ಕಾಯಿಸ್ಬಿಟ್ರಿ ನಮ್ಮನ್ನ, ಅಂದ್ರೆ ತುಂಬಾ ದಿನಗಳಾದ ನಂತರ ಸಿಗ್ತಾ ಇದ್ದೀರಾ. ಆಕ್ಚುಲಿ ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ ಈಗ 1 ವಾರ ಆಗ್ಲಿಕ್ಕಾಯ್ತು. ಅಂದ್ರೆ ಏನು ಫಸ್ಟ್ 2 days 3 days ಗ್ಯಾಪ್ ತಗೊಂಡ್ಬಿಟ್ಟಿದ್ರಿ, ಅಂದ್ರೆ ಸಂದರ್ಶನಗಳು ಯಾವುದು ಕೊಟ್ಟಿರ್ಲಿಲ್ಲ. ಯಾಕೆ ಅಂದ್ರೆ ನಿಮ್ದೇ ಒಂದು ಮೀ ಟೈಮ್ ಇತ್ತು ಅವಾಗ, ಯಾಕೆ ಅಂತ? ಹೌದು, ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕಾಗಿತ್ತು. ಸೊ ಹಾಗಾಗಿ ಇಂಟರ್ವ್ಯೂಸ್ ಎಲ್ಲ ಸ್ಟಾಪ್ ಮಾಡಿದ್ದೆ. ಅಂದ್ರೆ ಅಲ್ಲಿಂದ ಬಂದ ಮೇಲೆ ಕಂಟಿನ್ಯೂ 40 hours ನಾನು ಮಲಗಿರ್ಲಿಲ್ಲ. ಮೇ ಬಿ ಇದಕ್ಕೇನೋ ಅಟ್ಮಾಸ್ಫಿಯರ್ ಚೇಂಜ್ಗೋ ಏನೋ ಗೊತ್ತಿಲ್ಲ. 40 hours ಕಂಟಿನ್ಯೂಸ್ ಆಗಿ ನಾನು ಮಲಗಿರ್ಲಿಲ್ಲ. ಅದಾದ್ಮೇಲೆ 1 day ಫುಲ್ ಮಲ್ಗೇ ಇದ್ದೀನಿ. ಅದಾಗ್ತಿದ್ದ ಹಾಗೆ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಇಂಟರ್ವ್ಯೂಸ್ಗಳನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಆಕ್ಚುಲಿ ಹೊರಗಡೆ ಬಂದ ಮೇಲೆ? ಅಂದ್ರೆ ಯಾವ ರೀತಿ ಬದಲಾವಣೆ ಆಗಿದೆ? ಬಿಕಾಸ್ ಪಾರೋ ಸೀರಿಯಲ್ ಇಂದ ನಿಮಗೆ ನಿಮ್ದೇ ಆದಂತಹ ಒಂದು ಫ್ಯಾನ್ ಬೇಸ್ ಬಿಲ್ಡ್ ಆಗಿತ್ತು. ಆಗಿನ ಫ್ಯಾನ್ ಬೇಸ್ಗೂ ಈಗ ಬಂದಿರುವಂತಹ ಅಭಿಮಾನಿ ಬಳಗಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇದೆ? ಆಗ ಫ್ಯಾನ್ ಬೇಸ್ ಇತ್ತು, ಅಂದ್ರೆ ಪಾತ್ರದಲ್ಲಿ ಇಷ್ಟಪಟ್ಟಿದ್ರು, ಪಾರು ಪಾತ್ರದಲ್ಲಿ ಮೋಕ್ಷಿತನ ಇಷ್ಟಪಟ್ಟಿದ್ರು. ಬಟ್ ಈಗ ಮೋಕ್ಷಿತ ಅವರ ವ್ಯಕ್ತಿತ್ವಕ್ಕೆ ಇಷ್ಟಪಟ್ಟು ಇನ್ನ ಹೆಚ್ಚಿನ ಫ್ಯಾನ್ಸ್ ಆಗಿದ್ದಾರೆ. ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಜನ ನನ್ನ ಇಷ್ಟ ಪಡಬಹುದು ಅಂತ. ಆ ಮಟ್ಟಕ್ಕೆ ನನ್ನ ಇಷ್ಟಪಟ್ಟಿದ್ದಾರೆ. ಸೊ ಅದಕ್ಕೆ ಅದೊಂಥರ ಸೂಪರ್ ಫೀಲಿಂಗ್ ಅದು. ಓಕೆ, ಅದೇ ಮನೆ ಒಳಗಡೆಗೂ ಕೂಡ ಲೈಕ್ ಸ್ವಾಭಿಮಾನಿ ವ್ಯಕ್ತಿತ್ವದಿಂದ ಜೊತೆಗೆ ಏನು ನೇರವಾಗಿ ಏನಾದರೂ ಇದ್ರೆ ವಿಷಯ ಅದನ್ನು ಓಪನ್ ಆಗಿ ಹೇಳ್ತಾರೆ ಅನ್ನೋದ್ರ ಮೂಲಕನೇ ನೀವು ಹೆಸರುವಾಸಿ ಆಗಿದ್ರಿ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಕಂಪ್ಲೀಟ್ ಮೋಕ್ಷಿತ ಅವರ ಜರ್ನಿ ಅಂತ ನೋಡುವಾಗ ಫಸ್ಟ್ ಓಕೆ ಗೌತಮಿ ಮಂಜು ಅವ್ರ ಜೊತೆಗಿದ್ರು, ಅದಾದ್ಮೇಲೆ ಆ ಒಂದು ಸ್ನೇಹದಿಂದ ಹೊರಗೆ ಬಂದರು, ಮತ್ತೆ ಕೆಲವೊಂದಷ್ಟು ವಾರಗಳು ಮಂಜು ಅವ್ರನ್ನ ದೂಷಣೆ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಲೈಕ್ ಅಂದ್ರೆ 1-2 ವಾರ ಇರುವಾಗ ಗೇಮ್ನಲ್ಲಿ ಆಟದಲ್ಲಿ ಸ್ವಲ್ಪ ಅಂದ್ರೆ ನರಕದಲ್ಲಿ ಯಾವ ರೀತಿ ಟಾಸ್ಕಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿದ್ರು, ಅದನ್ನ ಮತ್ತೆ ಮರುಕಳಿಸಿದಂಗೆ ಆಯಿತು ಲಾಸ್ಟ್ 2 weeks ಇದ್ದಾಗ. ಕೊನೆಗೆ ಹನುಮಂತ ಅವರ ಕೃಪಾ ಕಟಾಕ್ಷದಿಂದ ಲೈಕ್ ಅಂದ್ರೆ ಲಾಸ್ಟ್ ವೀಕಿಗೆ ಬಂದರು ಅನ್ನೋ ಥರ ವಿಶ್ಲೇಷಣೆ ಮಾಡ್ತಾರೆ ಆ್ಯಕ್ಚುಲಿ ಜನಗಳು. ಕಮೆಂಟ್ಸ್ ಸಾಕಷ್ಟು ಬರ್ತಾ ಇರುತ್ತೆ, ಗೊತ್ತಲ್ಲ ನಿಮಗೆ. ಸೊ ಈ ಒಂದು ವಿಶ್ಲೇಷಣೆ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾ ಹೇಳಬೇಕು ಅಂತಂದ್ರೆ, ಮಂಜಣ್ಣ ನಾನು ಗೌತಮಿ ಒಟ್ಟಿಗೆ ಇರ್ಬೇಕಾರೇನೆ ಒಂದ್ ಸ್ವಲ್ಪ ಕ್ಲಾಶಸ್ಗಳು ಆಗೋದು. ಮಂಜಣ್ಣನ ವಿಚಾರವಾಗೇ ಜಗಳಗಳು ಬರ್ತಾ ಇತ್ತು. ಅಂದ್ರೆ ಅವ್ರು ಮಾಡ್ತಾ ಇದ್ದಿದ್ದು ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಸೊ ಅದಕ್ಕೆ ನಾನು ಮಾತಾಡ್ತಿದ್ದೆ, ಅದು ಮಂಜಣ್ಣಂಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನಮ್ಮಿಬ್ರ ಮಧ್ಯೆ ಗೌತಮಿ ಒಂಥರ ಅಪ್ಪಚ್ಚಿ ಆಗೋಗ್ಬಿಡೋರು, ನನಗ್ ಸಮಾಧಾನ ಮಾಡೋದ ಇವ್ರಿಗೆ ಸಮಾಧಾನ ಮಾಡೋದ ಅಂತ. ಅದಾಗ್ತಿದ್ದ ಹಾಗೆ ಕೆಲವೊಂದು ನನಗೆ ಇರ್ತಿದ್ದಂತ ಒಪಿನಿಯನ್ಸ್ ಗಳೇ ಬೇರೆ. ನನ್ನ ಒಪಿನಿಯನ್ಸ್ ಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಅವ್ರ ಒಪಿನಿಯನ್ಸ್ ನ ಚೇಂಜ್ ಮಾಡುವಂತಹ ಒಂದು ಪ್ರಯತ್ನ ನಡೀತಿತ್ತು. ಇದು ಹಂಗಲ್ಲ ಮೋಕ್ಷಿ, ಇದು ಹಿಂಗೆ, ನೀವ್ ಹಿಂಗ್ ತಗೊಂಡಿದ್ದೀರಾ ಅಂತ ಹೇಳೋರು. ಹೌದು ನಾನೇ ತಪ್ಪಾಗಿ ತಗೊಂಡಿದ್ದೀನ ಅಂತ ಹೇಳಿ ಎಷ್ಟೋ ಸಲ ನಾನು ಸುಮ್ನೆ ಆಗಿದ್ದಿದೆ. ಅದು ಹೋಗ್ತಾ ಏನ್ ಅನ್ಸಕ್ ಶುರುವಾಯ್ತು ಅಂತಂದ್ರೆ, ಇಲ್ಲಿ ನನಗೇನ್ ಅನ್ನಿಸ್ತಿದೆ, ಒಪಿನಿಯನ್ಸ್ ಸ್ಟಿಕ್ ಆಗದೆ ಬೇರೆಯವ್ರ ಮಾತಿಗೆ ನಾನೆಲ್ಲೋ ಇನ್ಫ್ಲೂಯೆನ್ಸ್ ಆಗ್ತಿದ್ದೀನ. ಸೊ ಹಂಗ ಆಗ್ಬಾರ್ದು, ಇಲ್ಲಿ ನನ್ನ ಆಟ ನಾನು ಆಡ್ಬೇಕೆ ಹೊರತು ನಾನು ಬೇರೆಯವ್ರು ನಡೆಸ್ದಂಗ್ ನಾನ್ ಆಟ ಆಡ್ಬಾರ್ದು ಅಂತ ಅನ್ಸಿ ನಾನು ಅಲ್ಲಿಂದ ಹೊರಗೆ ಬಂದಿದ್ದೆ. ಅಂಡ್ ಅಲ್ಲಿಂದ ಹೊರಗೆ ಬಂದ್ಮೇಲೆ ಮಂಜಣ್ಣನ ಜೊತೆ ಜಗಳ ಅಲ್ಲ, ಅಲ್ಲಿರ್ಬೇಕಾರೇನೆ ನನಗೆ ಅವ್ರಿಗೆ ಕ್ಲಾಶಸ್ಗಳು ಆಗೋದು. ಸೊ ಹೊರಗೆ ಬಂದ್ಮೇಲೆ ಎಸ್ ನನಗೇನ್ ಅನ್ನಿಸ್ತಿತ್ತು ಅದೇನು ಮುಚ್ಚಿಡದೆ ನಾನು ನೇರವಾಗಿ ಹೇಳ್ತಾ ಇದ್ದೆ. ನಾನ್ ಏನ್ ಅವಾಗೆಲ್ಲ ಹೇಳ್ತಿದ್ದೆ, ಲಾಸ್ಟ್ ನಾಮಿನೇಷನ್ಸ್ ಅಲ್ಲಿ ಎಲ್ರು ಅದನ್ನ ಹೇಳಿದ್ರು. ನಾನ್ ಸ್ಟಾರ್ಟಿಂಗ್ ಇಂದ ಏನ್ ಹೇಳ್ಕೊಂಡ್ ಬಂದಿದ್ದೆ ಅದನ್ನ ಅವಾಗೆಲ್ಲ ಅವ್ರು ಯಾರು ಹೇಳ್ದೆ, ಲಾಸ್ಟ್ ನಾಮಿನೇಷನ್ಸ್ ಅಲ್ಲಿ ಹೇಳಿದ್ರು. ಸೊ ಹಾಗಾಗಿ ಅಲ್ಲೆಲ್ಲೂ ನಾನೇನು ಬೇಕಂತ ಹೇಳ್ತಿದ್ದೆ ಅನ್ನೋ ತರ ಏನು ಇರ್ಲಿಲ್ಲ.